ಹೇ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾಳೆ ಪಿ ಸಿ ಎಕ್ಸಾಮ್ ಇದೆ. ಆಲ್ರೆಡಿ ಹಾಲ್ ಟಿಕೆಟ್ ಕೂಡ ತುಂಬ ಜನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಟೋಟಲ್ ಪೋಸ್ಟ್ ಬಂದು 3991 ಇದ್ದಾವೆ. ಟೋಟಲಾಗಿ ಅಪ್ಲಿಕೇಶನ್ ಹಾಕಿದವರು 3,90,715. ಸೊ ಇದರಲ್ಲಿ ಎಲಿಜಿಬಲ್ ಇರುವಂಥ ಒಂದು ಅಪ್ಲಿಕೇಶನ್ಸ್ ಎಷ್ಟಂದರೆ 3,68,858. ಸೊ ಸಾಕಷ್ಟು ಜನ ಅಂದರೆ ಮೇ ಬಿ ಅಬ್ಸೆಂಟ್ ಇರೋರು ಅಂತಂದರೆ 1,18,000 ಅಂತ ಇರುತ್ತೆ. ಸೊ ಅಂದಾಜು ಹೇಳಬೇಕಂದ್ರೆ ಪರೀಕ್ಷೆಗೆ ಸೊ ಅಟೆಂಡ್ ಆಗುವರು 2,50,000 ಸಮಥಿಂಗು. ಸೊ ಇದರಲ್ಲಿ ಒಂದು ಹುದ್ದೆಗೆ 60ರಿಂದ 70 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬಹುದು. ಒಂದು ಹುದ್ದೆಗೆ 60 to 70 ಓನ್ಲಿ ಫಾರ್ ಒನ್ ಪೋಸ್ಟಿಗೋಸ್ಕರ ಇವರು ಫೈಟ್ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ತಯಾರಿ ಮಾಡದೆ ಸೊ ಹಾಗೆ ಸುಮ್ಮನೆ ಈಗ ಹಾಕೋಣ ಒಂದು ಅಟೆಂಪ್ಟ್ ಅಂತ ನೋಡ್ತಾ ಇರ್ತಾರಲ್ಲ, ಅಂದಾಜು ಅವರೊಂದು 50,000 ಇರ್ಬೋದು. ಸೊ 50% ಮಾತ್ರ ಈ ಪರೀಕ್ಷೆಗೆ ತಯಾರಿ ಮಾಡಿರ್ತಾರೆ. ಅದರಲ್ಲಿ ಫಿಸಿಕಲ್ ಡೌಟ್ ಇರುತ್ತೆ. ಫಿಸಿಕಲ್ ಆಗಲಾರ್ದವರು ಅದರಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ. ಟೋಟಲಾಗಿ ಇದೇ ಪರೀಕ್ಷೆಗಂತ ಕುಳಿತವರು 1,00,000 ಜನ ಇರ್ತಾರೆ. ಓಕೆನಾ? ಹಾಗಾದರೆ ಒಂದು ಹುದ್ದೆಗಾಗಿ ರಿಯಲ್ ಫೈಟರ್ ಇರೋದು ಎಷ್ಟು ಅಂತಂದರೆ 25. ಸೊ ಅಷ್ಟೇ ಅಲ್ಲದೆ ಈ ಸತಿ OMRನಲ್ಲಿ ಖಾಲಿ ಬಿಟ್ಟು ಬರೋಂಗಿಲ್ಲ. ನಾವು ಪ್ರತಿ ಸತಿ ಹೆಂಗೆ ಮಾಡ್ತಿದ್ವಿ ಅಂದರೆ ಯಾವುದೇ ಎಕ್ಸಾಮ್ ಈಗ ನೆಕ್ಸ್ಟ್ ಬರುವ ಎಕ್ಸಾಮಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ, ಬಟ್ ನಾನು ಪಿ ಸಿ ಒಂದು ಸತಿನೂ ಬರೆದಿಲ್ಲ. ಸೊ ಯಾವುದೇ ಪ್ರೀವಿಯಸ್ SD FD VA ಈ ರೀತಿಯಾಗಿ ಎಕ್ಸಾಮ್ ಬರೆಯುವಾಗ ನಮಗೆ ಗೊತ್ತಿಲ್ಲ ಅಂತಂದರೆ ನಾವಲ್ಲಿ ಫ್ರೀಯಾಗಿ ಬಿಟ್ಟು ಖಾಲಿಯಾಗಿ ಬಿಟ್ಟು ಬರ್ತಿದ್ವಿ. OMRನಲ್ಲಿ ಆಪ್ಷನ್ ನಮಗೇನು ಗೊತ್ತಿಲ್ಲ ಅಂದರೆ ಫ್ರೀಯಾಗಿ ಹಾಗೆ ಖಾಲಿ ಬಿಟ್ಟು ಬರ್ತಿದ್ವಿ. ಬಟ್ ಇವಾಗ ಹಾಗಿಲ್ಲ. ನಿಮಗೆ ಏನೂ ಗೊತ್ತಿಲ್ಲಪ್ಪ ಅಂತಂದರೆ, ಆನ್ಸರ್ ಗೊತ್ತಿಲ್ಲ ಅಂತಂದರೆ ಅಲ್ಲಿ ಈಗ ಹೆಂಗೆ ಅಂತಂದರೆ ಆಪ್ಷನ್ A 1 2 3 4 5 ಅಂತ ಇರುತ್ತಲ್ಲ. ಸೊ 5ನೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಆಪ್ಷನ್ E ನೀವು ಸೆಲೆಕ್ಟ್ ಮಾಡಿ ಬರಬೇಕು. ಆಪ್ಷನ್ A B C ನಿಮ್ಗೆ ಗೊತ್ತಿದ್ದರೆ ಓಕೆ, ನೀವು ಫಿಲ್ ಮಾಡ್ಬೋದು. ಸೊ ನಿಮಗೇನು ಗೊತ್ತಿಲ್ಲಪ್ಪ, ಆನ್ಸರೇ ಗೊತ್ತಿಲ್ಲ ಅಂತಂದರೆ ಆಪ್ಷನ್ ಆಪ್ಷನ್ E ನೀವು ಸೆಲೆಕ್ಟ್ ಮಾಡೇ ಬರಬೇಕು. ಮಾಡಲಿಲ್ಲಪ್ಪ ಅಂತಂದರೆ ಇದು ಕಂಪಲ್ಸರಿ. ಮಾಡಲಿಲ್ಲ ಅಂತಂದರೆ ನೀವೆಷ್ಟು ಕ್ವಶನ್ನ ಮಾಡಿರೋದಿಲ್ಲ ನೋಡಿರಿ ಅಷ್ಟದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂತಂದರೆ ಒಂದು ನೀವು ಮಾಡಲಿಲ್ಲ ಅಂತಂದರೆ 0.25 ಹಾಫಲ್ಲಿ ಹಾಫ್ ಮಾರ್ಕ್ಸ್ ಏನಾಗುತ್ತೆ ಕಟ್ ಆಗುತ್ತೆ. ಸೊ ಅದು ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಪ್ಲೀಸ್ ಗೊತ್ತಿಲ್ಲ ಅಂತಂದರೂ ಆಪ್ಷನ್ E ಸೆಲೆಕ್ಟ್ ಮಾಡಿ ಬನ್ನಿ. ಸೊ ಓಕೆ, ಯಾವುದೆಲ್ಲ ಎಕ್ಸಾಮ್ ಇದೆ ಅಡ್ವಾನ್ಸಾಗಿ ಹೋಗಿ ಆ್ಯಂಡ್ OMR ಶೀಟೆಲ್ಲ ಚೆನ್ನಾಗಿ ಫಿಲ್ ಮಾಡಿ, ನಿಮ್ಮದು ರಿಜಿಸ್ಟರ್ ನಂಬರ್ ಏನೇನಿರುತ್ತೆ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ. ಆ್ಯಂಡ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲವ್ ಯು ಆ್ಯಂಡ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಏನಂತಂದರೆ OMR ಶೀಟ್ ಆ್ಯಂಡ್ ಇರುತ್ತಲ್ಲ ಅದನ್ನು OMR ಶೀಟ್ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಹಾಲ್ ಟಿಕೆಟ್ ಅದನ್ನು PC ಸೆಲೆಕ್ಟ್ ಆಗುವವರೆಗೂ ತೆಗೆದುಕೊಳ್ಳಿ. ಅಂದರೆ ಬೇಕಾಗಿರುತ್ತೆ. ಬೈ ಚಾನ್ಸ್ ನಿಮ್ಮ ಸೆಲೆಕ್ಟ್ ಆತಂದರೆ ಅವಾಗ ಅದೆಲ್ಲ ಬೇಕಾಗಿರುತ್ತೆ. ಸೊ ದ್ಯಾಟ್ ರೀಸನ್ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ನಾನು ತುಂಬಾ ಕೇರ್ಲೆಸ್ ಮಾಡ್ತೀನಿ. ಸೊ ದ್ಯಾಟ್ ರೀಸನ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಗೊತ್ತಿಲ್ಲ, ಸಾಕಷ್ಟು ಜನ ಭವಿಷ್ಯ ನಿರ್ಮಾಣವಾಗಲಿದೆ. ಏಕೆಂದರೆ ಅವ್ರು ತುಂಬ ಇಷ್ಟು ದಿನ ಕನಸು ಕಟ್ಕೊಂಡಿದ್ದು ನಾಳೆ ಅವ್ರ ಕನಸು ನನಸಾಗುತ್ತೆ. ಎಲ್ಲರ ಕನಸು ನನಸಾಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಆಲ್ ದ ಬೆಸ್ಟ್ ಫಾರ್ ಒನ್ ಸೆಕೆಂಡ್ ಫ್ಯೂಚರ್ PC, ಓಕೆ, ಪೊಲೀಸ್ ಕಾನ್ಸ್ಟೇಬಲ್. ಓಕೆ ಗೈಸ್, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ ಬೇರೆದವರಿಗೆ, ಯಾಕಂದರೆ ಯೂಸ್ ಆಗಲಿ. ಅದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಇನ್ಫಾರ್ಮ್ ಇರಲ್ಲ. ಸೊ ಅದಕ್ಕೆ ಪ್ಲೀಸ್